ಎಲ್ಲಿ ಕಣಪಿನಿ ಎಲ್ಲಿ ಪದ ಮಾಡ್ಬೇಕಂತ ಮನಸ್ಸಿನಾಗ ಬರ್ತೈತಿ ಗೊತ್ತಿಲ್ಲ. ಅಲ್ಲಿ ಮಾಡ್ಬೇಕಂತಂದ್ರೆ ಆಕೆ ಮಾಡೇ ತೀರ್ತಾಳ. ಅದೊಂದು ಹಠವಾದಿ ಆಕಿದ್ ನಮ್ಮ ಹಾಲು ಮತ್ತು ಮಟ್ಟಮಳ್ಳಿ ಒಳಗ ಮಾಳಿಗರಾಯನ ಮಟ್ಟಮಳ್ಳಿ ಒಳಗೆ ಎಷ್ಟು ಮಂದಿ ಹಾಡಾರೋದ್ರ ಅಷ್ಟು ಮಂದಿ ಮಠ ಒಳಗೆ ಇಲ್ಲಿ ಪದ ಎಬಸ್ಬೇಕು ಹಿಂಗ ಹಾಡ್ಬೇಕಂತ ಮನಸ್ಸು ಮಾಡಿದ್ರ ಹಂಗಾಡಿ ಹೋಗಕ್ಕೆ ಯಾರಂತ ಕೇರ ಮುಗುಳಿ ಸುಮಿತ್ರಕ್ಕ. ಅದ್ರಾಗೇನೆ ಎರಡು ಮಾತಿಲ್ಲ ಮರುತೇನ ಆಕಿದ್ ಹೆಂಗೈತ್ರಿಗ ಹಳಿ ಗತ್ ಬಿಟ್ಟಿಲ್ಲ ಆಕೆ, ಹೊಸ ಗತ್ ಮುಂದ್ ಬಾಳ ಹೋಗಿಲ್ಲ. ಹಳಿದನ್ನ ಬಿಟ್ಟಿಲ್ಲ, ಹೊಸದನ್ನ ಹಿಡಿದಿಲ್ಲ. ಎಲ್ಲಾನು ಕೂಡ್ಕೊಂಡು ಎಲ್ಲಾರು ನನ್ನ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ನಿನಗೆ ಮಾಳಿಗರಾಯ ಕೊಟ್ಟ. ನೀ ಹಿಂಗ ಮಾಳಿಗರಾಯನ ಸಂತತಿ ಒಳಗೆ ಬೆಳಿಬೇಕು. ಇಂಥ ನೀನು ಶಿಶು ಮಕ್ಕಳನ್ನ ನಾಡಿನ ತುಂಬೆಲ್ಲ ಬೆಳೆಸ್ಬೇಕಂತ ಹೇಳಿ ಮತ್ತೊಮ್ಮೆ ಹೇಳಿ, ಬಹುಶಃ ನಮ್ಮ ತಲ್ಲನಿಸದಿರು ಕಂಡೆ ತಾಳು ಬಣವೇ ಎಲ್ಲರನ್ನು ಸಲುವನು ಇದಕ್ಕೆ ಸಮಸ್ಯೆಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರ್ಯಾರು, ಹುಟ್ಟಿಸಿದ ದೇವರು ತಾ ಹೊಣೆಗಾರನಾಗಿರಲು ಸಂಶಯ ಪಡಬೇಡ ಮನುಷ್ಯ ಅನ್ನತಕ್ಕಂಥ ಮಾತನ್ನ ಭಕ್ತ ಕನಕದಾಸರು ಹೇಳುವಾಗೆ ಹೇಳ್ಯಾರಿಪ್ಪ. ದೇವರು ಬಹಳ ಶ್ರೇಷ್ಠದಾನ. ಇರಿವಿ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕ್ತಕ್ಕಂಥ ತಾಕತ್ ಯಾರಲ್ಲೈತೆ ಅಂದ್ರ ಆ ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರಿಗೆ ಮಾತ್ರ ಸಾಧ್ಯದ. ಹೌದು. ಇವತ್ತು ಕಲ್ಲಿನ ಒಳಗೆ ಹುಟ್ಟಿರ್ತಕ್ಕಂಥ ಕಲ್ಲಿನೊಳಗಿರ್ತಕ್ಕಂಥ ಕಪ್ಪಿಗೆ ಆರಿಟ್ಟವ್ರು ಯಾರಂದ್ರ ಗುರು ಇಟ್ಟಾನಂತ ಅನ್ನೋದಿಲ್ಲ, ಹೌದು, ದೇವ್ರ ಆರಿಟ್ಟಾನಂತ ಹೇಳ್ತಾರೋ ಅಂತಕ್ಕಂಥದ್ದು ನಮ್ಮ ಸುಮಿತ್ರ ಕನುವಾದ. ಹೌದ್ರಿಪ್ಪ. ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ ವಿಷ್ಣು ಪರಮಾತ್ಮ 10 ಅವತಾರ ತೊಟ್ಟು ದುಷ್ಟರನ್ನ ಸಂಹಾರ ಮಾಡ್ಯಾನು ನಮ್ಮ ದೇವರ ಅಂತ ಹೇಳ್ತಾರ. ಹೌದು. ರಾಮ ಅವತಾರ ತೊಟ್ಟ ಕ್ಷತ್ರಿಯ ವಂಶವನ್ನ ನಿರ್ಮಾಣ ಮಾಡಿದ ಯಾರಂದ್ರೆ ನಮ್ಮ ದೇವರು ಅನ್ನತಕ್ಕಂಥದ್ದು ವಾದ ವಿಷ್ಣುನ 10 ಅವತಾರ ಒಳಗ. ಇನ್ನ ವರ ಅವತಾರ ತೊಟ್ಟ ಭೂದೇವಿ ಹೋಗಿ ಪಾತಾಳದೊಳಗೆ ಕೂತಿದಳು. ಹೌದು. ವರ ಅವತಾರದ್ರ ವರ ಅವತಾರ ತೊಟ್ಟ ಭೂದೇವಿನ ಮ್ಯಾಲ ತಂದು ಉದ್ಧಾರ ಮಾಡಿದಾಗ ಯಾರಂತ ಕೇರ ನಮ್ಮ ವಿಷ್ಣು ಪರಮಾತ್ಮ ದೇವರ ಅಂತಕ್ಕಂಥದ್ದು ಇವ್ರ ವಾದದ. ಹೌದು. ಇನ್ನ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದ ಒಳಗ ಜಗದ್ಗುರು ರೇವಣಸಿದ್ದು ಹುಟ್ಟಬೇಕಾದ್ರೆ ಹಿಂದೆ ಯಾರಂದ್ರ ಪರಮಾತ್ಮನ ಆಶೀರ್ವಾದ ಆಗೈತಿ. ಅಂದಾಗ ನಿಮ್ಮ ಗುರು ಹುಟ್ಟ್ಯಾನ, ಅವನೇ ಹಾಲು ಮತ್ತು ಕೇನದಾನ ಅಂತ ಕೇಳಿದ್ರ ಗುರು ಅದಾನು ಅನ್ನತಕ್ಕಂಥದ್ದನ್ನು ಹೇಳಿದಾಳ. ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ತಂಗಿಗೆ ಸರ್. ವಿಷಯ ಬಹಳ ಮಾರ್ಮಿಕವಾಗಿ ಹಾಲು ಮತ್ತದ ವಿಷಯ ಕೈಲಾಸದಿಂದ ಹಿಡ್ಕೊಂಡ್, ಯಾಕಂದ್ರ ಅದ ಸಭೆ ನಡೆದ ಹೊತ್ತಿನೊಳಗೆ ದಾರುಕ ಮುಂಡಿ ದಾಟಿ ಹೋಗ್ತಿದ್ದ ಕಾಲ್ ಹತ್ತಿದ್ದ ಮುಂದೆ ನೀ ಏನಂದ್ರ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಾಗ ಉದ್ಭವಿಸುವ ಆಶೀರ್ವಾದ ಆಗಿತ್ತು. ಆ ದೇವ್ರ ಗುರು ಏನ್ ಮಾಡ್ಯಾನಂದ್ರ ದೇವರ ಆಶೀರ್ವಾದದಿಂದ ಹುಟ್ಟಿ ಬಂದಾನ. ಅಲ್ಲ ಮಾಮ ಹೇಳಾಕತ್ತಿದ್ದ ಏನು, ಗುರುಗ ದೇವ್ರಿಗೆ ನಡೆದ್ರ ಸಂದೇಶ. ಹೌದು. ದೇವರ ದಯ ಒಂದಿರಲಿ ಅಂತ ಎಲ್ಲಾರು ಹೇಳ್ತಿರ್ತಾರ, ಮತ್ತು ಗುರುವಿನ ದಯ ಅನ್ನೋದು ಬಹಳ ಕಡಿಮೆ ಅದರಲ್ಲ ಅಂತಿಲ್ಲ. ಗುರುವಿನ ದಯಾನು ಅದ, ದೇವ್ರ ದಯಾನು ಅದ. ಯಾರು ಎಷ್ಟೆಷ್ಟು ಓದ್ಕೊಂತಾರಲ್ಲ ಅಷ್ಟಷ್ಟು ಮಾತಾಡ್ಲಿಕ್ಕೆ ಬರ್ತತಿ ಅಂತಕ್ಕಂಥ ಮಾತನ್ನ ನಾನು ಹೇಳಿದಾಗ ಈ ಸುಮಿತ್ರ ಅಕ್ಕ ಬಹಳ ವಿವರವಾಗಿ ದೇವ್ರ ಬದ್ದಲ್ ಬಹಳ ಸ್ಪಷ್ಟವಾಗಿ ಏನ್ ಮಾಡಿದಾಳ ಅಂದ್ರ 10 ಅವತಾರ ತೊಟ್ಟು ವಿಷ್ಣು ಪರಮಾತ್ಮ ಏನೇನು ಮಾಡ್ಯಾನಲ್ಲ ಎಲ್ಲ ಅದು ದೇವರ ಅವತಾರಗಳನ್ನ ಬಹಳ ಅದ್ಭುತಪೂರ್ವವಾಗಿ ಸುಂದರವಾಗಿ ಯಾರು ಮಾಡ್ಯಾರ ಅಂದ್ರೆ ಈಗಾಗಲೇ ಬಿಡಿಸಿದಾಳು. ಇನ್ನು ನಮ್ಮ ಬೆಕ್ಕೇರಿ ಅಕ್ಕವ ಚಿಂಚಲಿ ಮಾಯಕ್ಕ ಇವ್ರೊಂದಿಗೆ ಇನ್ನು 3 ಮಂದಿ ಅದಾರ. ಇವ್ರು 5 ಮಂದಿ ಒಟ್ಟು ಅಕ್ಕ ತಂಗ್ಯಾರ. ಹೌದು. 5 ಮಂದಿ ಅಕ್ಕ ತಂಗ್ಯಾರ ಒಳಗ ಕೈಲಾಸದ ಒಳಗೆ ಹೆಂಗ ಸೂರ್ಯ ಅದನ್ಲ ಹಂಗ ಚಿಂಚಲಿ ಮಾಯವ ನಮ್ಮವು ಸೂರ್ಯ ಇದ್ದಂಗ. ಹೌದೌದು. ಇನ್ನು ಕೈಲಾಸದ ಒಳಗ ರಾತ್ರಿ ಹೊತ್ತಿನಾಗ ಬೆಳದಿಂಗಳು ಕೊಡ್ತಾನಲ್ಲ ನಮ್ಮಪ್ಪ ಚಂದ್ರ, ಲಕ್ಕವದೇವಿ ಅಂದ್ರೆ ಚಂದ್ರ ಇದ್ದಂಗ. ಇವ್ರಿಬ್ರು ಚಿತ್ತಾ ಡಬ್ಬ. ಈ ಸೃಷ್ಟಿಯನ್ನ ಆಳ್ತಕ್ಕಂಥವ್ರು ಏನದಾರ ನೋಡಿ, ಇವ್ರು ಚಿಂಚಲಿ ಮಾಯವ ಬೆಕ್ಕೇರಿ ಲಕ್ಕಮ್ಮ ಅಂತ ಕೇಳಿದ್ರ ನಾ ಹೆಚ್ಚ ನೀ ಹೆಚ್ಚಲ್ಲ, ಇಬ್ರು ಪವಾಡಗಳನ್ನ ಸಾಕಷ್ಟು ಮಾಡ್ಯಾರ. ಆ ಪವಾಡಗಳನ್ನ ಈಗ ನಮ್ಮ ಅಕ್ಕ ಹಾಡಿದಳು. ಹೌದೌದು. ಆ ಹಾಲು ಮತ್ತದೊಳಗೆ ನಾವು ಪುರಾಣಗಳನ್ನು ನಮಗೆ ಎಷ್ಟು ಸಿಕ್ಕಾವ ಅಷ್ಟು ಓದಿವಿ. ಹೌದ್ರಿ. ಈ ಅಕ್ಕ ಒಂದಿಟ್ಟು ಹೆಚ್ಚು ತಿರುಗಾಡಾಳ, ಒಂದಿಟ್ಟು ಹೆಚ್ಚಿಗೆ ಓದಿರ್ಬೋದು, ಒಂದಿಟ್ಟು ಹೆಚ್ಚು ಹುಡುಕಾಡಿ ತೆಗದಾಳಕ್ಕೆ. ಹೌದ್ರಿ. ದೇಶರೇ ಸುತ್ತಬೇಕು ಇಲ್ಲ ಕೋಶರೇ ಓದ್ಬೇಕಂತ ಹೇಳ್ಯಾರ. ಕೋಶ ಮತ್ತು ದೇಶನ ಎರಡೂ ಮಾಡಿದವ್ರು ಯಾರಾದ್ರೆ ನಮ್ಮ ಮಾಳಿಗರಾಯನ ಕಲಾ ಸಂಘದೊಳಗ ಬಹುಶಃ ಬೆರಳೆಣಿಕೆ ಮ್ಯಾಳಗಳದಾವ. ಆ ಬೆರಳೆಣಿಕೆ ಮ್ಯಾಳಗಳಲ್ಲಿ ನಮ್ಮ ಮುಗುಳ್ಯಾಳ ಸುಮಿತ್ರಕ್ಕನು ಕೂಡ ಒಬ್ರು ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಕ್ಕ ನೀನ್ ನೌಕರಿ ಹೋಗ್ಬೇಕಾಗಿತ್ತಲ್ಲ ಅಂತ ಯಾರೋ ಒಬ್ರು ಕೇಳಿದ್ರು. ಅಲ್ವಾ, ನೀನು MA B.Ed ಮುಗಿಸಿದೆ. MA B.Ed ಮುಗಿಸಿ ಯಾವ್ದಾದ್ರು ನೌಕರಿ ಹೋಗೋದಲ್ಲಿತ್ತಲ್ಲ, ಆಕೆದೊಂದು ಹಠ ಇತ್ತು.
ಏನ್ರಿಪ್ಪ PSI ಆಗ್ಬೇಕು ಸರ್, ನಾ ಆದ್ರೆ PSI ಮಾಡ್ತಾನ ಅಂತ ಹೇಳು. ಹೌದು. ಪೊಲೀಸ್ ಸಿಲೆಕ್ಷನ್ ಆದ್ರೂ ಅದಕ್ಕೆ ರಿಸೈನ್ ಮಾಡಿರ್ತಕ್ಕಂತ ಹೆಣ್ಮಗಳಿಗೆ ಹೌದ್ರಿಪ್ಪ ಅವಾಗ ಹುಲಿಜಂತಿ ಮಾಳಿಗ್ರಾಯಣ ಪೂಜಾರಿ ಕರೆದ್ ಹೇಳಿದಂತ, ಏನು ತಂಗಿ ನೀ SP ಆದ್ರೆ ಒಂದು ಸ್ಟೇಷನ್ ಕಟ್ಟ ನಯವ ಸೀಮಿತ, ಆಹಾ PSI ಆದ್ರೆ ಒಂದು ಸಣ್ಣ ಸ್ಟೇಷನ್, SP ಆದ್ರೆ ಒಂದು ಜಿಲ್ಲಾ, ಹೌದು. ಒಬ್ಬ MLA ಆದ್ರೆ ಒಂದು ಕ್ಷೇತ್ರ. ಹಾ. ಇಡೀ ನಿನ್ನ ಮಾಳಿಗ್ರಾಯಣ ಮಠ ಮನಿ ಒಳಗ ಹುಲಿಜಂತಿ ಮಾಳಿಗ್ರಾಯಣ ಹಬ್ಬುಲಿ ಅಂತ ಬಿರುದದ. ಇಡೀ ಹಾಲು ಮತದಾಗ ಎಲ್ಲಿ ಬೇಕಾದಲ್ಲಿ ಹೋಗವ, ನಿನ್ನ ಕೈಲಾಸ ಎತ್ತರಕ್ಕೆ ಹೌದು. ಏನಾಗ್ತದೆ, ನಿನ್ನ ಸುದ್ದಿ ಹೋಗ್ತೈತೆ ಅಂತ ಹೇಳಿ ಹುಲಿಜಂತಿ ಮಾಳಿಗ್ರಾಯನ ಆಶೀರ್ವಾದನ ಮಗಳದಾಳಿ. ಹೌದ್ರಿಪ್ಪ ಕರೆ ಮಾತಾ. ಅದಕ್ಕ ಸಾಮಾನ್ಯ ವ್ಯಕ್ತಿ ಅಲ್ಲ, ಬರೇ ನೀ ನೌಕರಿ ಹಿಡಿದ್ರೆ ಮಾಡ್ಬೋದು, ಆ ಡಿಪಾರ್ಟ್ಮೆಂಟ್ ಅಟ್ಟ ಸುಧಾರಣೆ ಮಾಡ್ಬೋದು. ಹೌದು. ಆದ್ರೆ ಆನಂದ ಎದುರಾಗೈತಿಪ್ಪ ಅಂತ ಕೇಳಿದ್ರೆ ಪರಮಾನಂದ ಎದುರಾಗೈತಿ ಅಂತ ಕೇಳ ಈ ಸೇವಾದೊಳಗದ. ಆಯ್ತ್ರಿಪ್ಪ ಸೇವಾದೊಳಗಿರ್ತಕ್ಕಂಥ ಆನಂದ ಇನ್ನು ಬ್ಯಾರೆದ್ರಾಗಿಲ್ಲ. ಸಿಗುದಿಲ್ರಿಪ್ಪ. ನೀ ಸ್ಟೇಷನ್ದಾಗ ಇದ್ದೆ ಅಂದ್ರೆ ದುಷ್ಟ ಸಂಹಾರನ ಶಿಷ್ಟರು ಮಾಡ್ಬೋದಿತ್ತು, ಆಹಾ. ಆದ್ರ ಒಳ್ಳೆಯವ್ರಿಗೆ ಬುದ್ಧಿವಾದ ಹೇಳಲಿಕ್ಕೆ ಅಲ್ಲಿ ಸಾಧ್ಯತೆ ಇಲ್ಲ. ಆಗುದಿಲ್ರಿ, ಒಳ್ಳೆಯವ್ರ ಜನ ಬಾಳ ಬರೋದು ಕಡಿಮೆ. ಕಡಿಮೆರಿಪ್ಪ. ಅದಕ್ಕೆ ಇವತ್ತು ಇಡೀ ಒಳ್ಳೆಯವ್ರಿರ್ಲಿ ಕೆಟ್ಟವ್ರಿರ್ಲಿ ಹೆಂಗಂದ್ರ ಮುಗುಳ್ಯಾಳ ಸುಮಿತ್ರಕ್ಕಾಗಿ ಹೆಂಗ್ ಕಾಣ್ತಾರ ಜನ ಅಂತ ಕೇಳಿದ್ರ, ಆಹಾ ಸೂರ್ಯ ಇದ್ದಾವ ಕೆಟ್ಟರಿಗೂ ಅಟ್ಟ ಬೆಳಕ ಬಿಡ್ತಾರ, ಚಲೋ ಮಂದಿಗೆ ಅಟ್ಟ ಬೆಳಕ ಬಿಡ್ತಾನ. ಹೌದು. ಭೇದ ಭಾವ ಮಾಡೋದಿಲ್ಲ. ಹೌದು. ಚಂದ್ರಾಮಣಿ ಬೆಳಕ ಶ್ರೀಮಂತರಿಗೆ ಅಟ್ಟ ಬಿಟ್ಟಿಲ್ಲ, ಇಲ್ಲ ಬಡವರಿಗೇನು ಬಿಟ್ಟಿಲ್ಲ. ಆಹಾ ಎಲ್ಲರಿಗೂ ಏಕಕಾಲ ನಡ್ಕೋತ ಅವ್ರ ಧ್ಯಾನ ಯಾರು ಮಾಡ್ತಾರ ಅವ್ರಿಗೆ ಒಲಿತಿರ್ತಾರ. ಹಂಗ ಇವತ್ತು ಇಡೀ 33 ಕೋಟಿ ದೇವತೆಗಳ ಸೇವಾ ಮಾಡ್ಕೊತ ಹೋಗುವ ತಂಗಿ ಅಂತ ತಿಳಿದ ಹುಲಿಜಂತಿ ಮಾಳಿಗ್ರಾಯನ ಆಶೀರ್ವಾದ ಯಾರಿಗೆ ಆಗೈತೆ ಅಂತ ಕೇಳಿದ್ರ ಆಹಾ ನಮ್ಮವ್ ಮುಗುಳಿ ಆಳ ಸುಮಿತ್ರಕ್ಕಾಗ್ಯದ. ಹೌದ್ರಿಪ್ಪ ಕರೆ ಮಾತಾ. ಇದು ಸಾಮಾನ್ಯ ವ್ಯಕ್ತಿ ಅಲ್ಲ, ಅದಕ್ಕೆ ದೇವ್ರ ದೊಡ್ಡವ. ಹೌದು. ಒಂದು ದೃಷ್ಟಾಂತ ಹೇಳಿದ್ರ ಅವ್ರ, ಏನು ಅದು ಹೊಸ ಸರ್, ನನಗೂ ಓದ್ಲಿಕ್ಕೆ ಸಿಕ್ತಿಲ್ಲ. ಹೌದು. ನಾನ್ ಮನೆ ದೇವರು ಬೆಕ್ಕೇರಿಲ್ಲ ಅಕ್ಕವನ ಕಂಕನಡಿ ಹಾಲ್ಸಿದ್ದನ. ಆದ್ರೆ ಇದ್ರ ಇತಿಹಾಸ ನಾನು ಓದ್ಬೇಕಂತ ಓದಿದೀವಿ. ಯಾರಂದ್ರೆ ಮೆಳವಂಕಿ ಮುತ್ತಾಪ್ ಮಾಸ್ತರ್ ನಾವು ಎಷ್ಟು ಸಾಧ್ಯತೆ ಅಷ್ಟು ಕಲೆಕ್ಷನ್ ಮಾಡಿದೀವಿ. ಹೌದು. ಆದ್ರೆ ಒಂದು ವಿಷಯ ಹೊಸಾದ ಹೇಳಿದಿಲ್ಲ ಇವತ್ತವಿ. ಏನ್ರಿಪ್ಪ ಅದ್ ಯಾವ್ದಪ್ಪ ಅಂತ ಕೇಳಿದ್ರೆ, ನಮ್ಮವು ಬೆಕ್ಕೇರ್ಲ ಅಕ್ಕವು ಬೆಕ್ಕೇರಾಗ ಬಂದು ನೆಲೆಸಿಳು, ಹಾ. ಚಿಂಚಲಿ ಮಾಯವ ಚಿಂಚಲ್ಯಾಗ ಉಳಿದಳು, ಹೌದು. ಬೆಕ್ಕೇರ್ಲ ಅಕ್ಕವನ ಪೂಜಿ. ಆಹಾ ಬಹುಶಃ ಎಲ್ಲಾ ಕಡೆ ನದಿಗಳು ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾವ, ಹೌದು. ಆದ್ರ ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಕ್ಕಂತ ಹಳ್ಳ ಯಾವ್ದಾದ್ರು ಇದ್ರ ಹೌದು. ಅದು ಹಾಲಳ್ಳ ಅಂತ ನಮ್ಮ ಕಂಕನೋಡಿ ಅಜ್ಜ ಹೇಳ್ತಿದ್ದೆ ದೇವರೇಶ್. ಹೌದು. ಏ ಮಕ್ಕಳೇ, ಹೌದು. ಬಂದಿರ್ತಕ್ಕಂತ ದುಷ್ಟ ರೋಗಗಳು ಕುಷ್ಠ ರೋಗಗಳು ಆಹಾ ಎಲ್ಲಿ ಬಯಲಾಗ್ತಾವ ಅಂದ್ರೆ ಹಾಲಾಳದಾಗ ಹೋಗಿ ಜಳಕ ಮಾಡಿರೋ ಮಕ್ಕಳೇ ನಿಮ್ಮ ಜೀವನ ಹಾಲಿನಂಗ ಆಗ್ತೈತೆ ಅಂತ ಹೌದು. ಹೇಳ್ತಿದ್ದ ಕಂಕನೋಡಿ ಪೂಜೆ. ಹೌದ್ರಿಪ್ಪ ಹೌದು. ಹಂಗ ಇವತ್ತ ಇಡೀ ಭಾರತ ದೇಶದೊಳಗ ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಕ್ಕಂತ ನದಿ ಹಳ್ಳ ಯಾವ್ದಾದ್ರಿಂದ ಹಾಲಾಳು ಒಂದ. ಹೌದ್ರಿಪ್ಪ ಎಲ್ಲಾ ಈ ಕಡೆ ಹರಿತಾವ ನೋಡ್ರಿ ನೀವು, ಹಾ ಆದ್ರೆ ಈ ಕಡೆ ಹರಿತಕ್ಕಂತ ಹಳ್ಳ ಇರುದು ಇದು ಒಂದ. ಇದರ ಹರಿದು ಅದಕ್ಕೆ ಇದು ಯಾರ ಅಮಗಲತ್ತರ ಇಂಥ ಹಳ್ಳದಾಗಿನ ಜಲಕ್ಕೆ ನೀರು ಯಾರು ತರ್ತಿದ್ದಂದ್ರ ಪೂಜಾರಿ ಕಂಬಳಿ ಒಳಗ ನೀರು ತಂದ 7 ಕೊಡ ಅಂತ ಹೇಳಿದ್ರ ಕೆವಿ. ಹೌದು. 7 ಸೀತಾಳ ಬಿಂದಿಗೆ, ನಾವು ಸೀತಾಳ ಬಿಂದಿಗೆ ಎತ್ತಿ ಅದಕ್ಕ ಹೌದೌದು. ಕಂಚಿನ ಬಿಂದಿಗೆ ಅಂತೀವಿ, ಹಾ. ತಾಮ್ರದ ಬಿಂದಿಗೆ ಅಂತೀವಿ. ಬಿಂದಿಗೆ ಒಳಗ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರ ಹಾ. ಪೂಜಾರಿಗಳು ನೀರು ತಂದ ಸೇವಾ ಮಾಡಿದ್ರ, ಈ ಪೂಜಾರಿದ ಒಂದು ವಿಶೇಷ ಏನಂದ್ರ ಅದಕ್ಕ ಬೆಕ್ಕೇರ್ಲಕ್ಕ ಒಂದು ವಿಶೇಷದ ಏನಂತ ಕೇಳಿದ್ರ, ಏನ್ರಿಪ್ಪ ಪೂಜಾರಿ ಹೋಗಿ ಕಂಬಳಿ ಒಳಗೆ ಎದ್ದಿದಂದ್ರ 7 ಸೀತಾಳ ಬಿಂದಿಗೆ ಅಷ್ಟು ನೀರು ಕಂಬಳಿಯಾಗ ಬರ್ತಿದ್ವು ಅಂತ ಹೆಗಲಿಗೆ ಹಚ್ಕೊಂಡ್ ಬಂದ್ರ ಒಂದ್ ಹನಿ ತಳಗ ಬಿದ್ದಿಲ್ಲ ಬಂಧುಗಳು ತಮ್ಮೆಲ್ಲರಿಗೂ ಗೊತ್ತಿಲ್ಲ. ಹೌದ್ರಿಪ್ಪ ಕರೆ ಹಂಗ ಮಾತಾ. ನೀರು ತಂದು ನಿಷ್ಠುರವಾಗಿ ಸೇವಾ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಬೆಕ್ಕೇರಿ ಲಕ್ಕವನ ಪೂಜಾರಿ. ಹೌದು. ಇದು ಹೊಸ ವಿಷಯ. ಇದು ಹೌದ್ರಿ ಕಂಬಳಿ ಒಳಗ ಸೀತಾಳ ತಂದು ಪೂಜೆ ಮಾಡಿದ ದೇವಸ್ಥಾನ ಭಾರತ ದೇಶದಾಗ ಎಲ್ಲೈತೆ ಅಂತ ಕೇರ, ಹಾ ಅದು ಬೆಳಗಾವಿ ಜಿಲ್ಲಾ ಕುಂದಾನಗರದ ರಾಯಬಾಗ ತಾಲೂಕಿನ ಬೆಕ್ಕೇರಿ ಲಕ್ಕವನ ದೇವಸ್ಥಾನ ಅಂತ ನಾವ್ ಎಲ್ಲಾ ಕಡೆ ಹೇಳ್ಕೊತ ಹೋಗ್ಬೇಕು. ಅಂತ ಹೊಸ ವಿಷಯವನ್ನು ಬಿಡಿಸಿದಕ್ಕಾಗಿ ಹಾ ಹಾ ಈ ಜಾತ್ರಾ ಕಮಿಟಿ ಅವ್ರ ತಂಗಿಗೆ ಏನ್ ಮಾಡ್ಯಾರ ಅಂದ್ರೆ ಎದ್ ನಿಲ್ಲಿವ, ಏನ್ ಇವ ಮಾಡ್ಯಾರ ಎದ್ ನಿಲ್ಲಿವ. ಇಲ್ಲಿ ನೋಡ್ರಿ, ಆ ಕಡೆ ನೋಟಿನ ಸರ, ಹಾ ಹಾ ಈ ಕಡೆ ನೋಟಿನ ಸರ. ಹೌದು. ಅವ್ರ ಲೆಕ್ಕ ಹೇಳ್ರಿ, ನೀ ಹೆಸರು ಹೇಳಿ. ಅವ್ರಂದ್ರು ನಮ್ಮವ್ವ ಊರಿಗೆ ಆಶೀರ್ವಾದ ಮಾಡ್ಯಾಳ, ಜಗಕ್ಕೆ ಆಶೀರ್ವಾದ ಮಾಡ್ಯಾಳ. ಹೌದು. ಈ ತಾಯಿ ಆಶೀರ್ವಾದ ಜಗಕ್ಕದ, ನಾವ್ ಹೆಸರು ಹೇಳುದಿಲ್ಲ. ಲಕ್ಕವನ ಸೇವಾ ನಾವು ಮಾಡಾಕತ್ತೀವಿ. ಲಕ್ಕವನ ಸೇವಾದೊಳಗಿನ ಅಡಕಿರ್ತಕ್ಕಂತ ವಿಷಯವನ್ನ ಹೌದು. ಜನರಿಗೆ ಬಿತ್ತರಿಸತಕ್ಕಂತ ಮುಗುಳ್ಯಾಳ ಸುಮಿತ್ರಕ್ಕಾಗಿ ಹೋಗಿ ಮುಟ್ಲೆ ತಿಳಿದ ಸುಮಾರು ನೋಟುಗಳ ನಿನಗೆ ಹಾಕಿದಾರವ, ಅದನ್ನ ನಾನು ಹೌದು. ಲೆಕ್ಕ ಹೇಳುದಿಲ್ಲ. ಹೌದೌದು. ಲೆಕ್ಕ ಹೇಳುದಿಲ್ಲ ಅದನ್ನ. ಯಾಕಂತ ಕೇಳಿದ್ರೆ ಅದು ರೊಕ್ಕ ಕೇಳಿದ್ರೆ ಬೆಲೆ ದೇವರಿಗೆ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ಸರ್. ಹೌದ್ರಿ. ಇನ್ನು ಯಾರು ಬೇಕಾದವ್ರಿಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯ ಅದ, ಹಾ ಹಾ ದೇವರಿಗೆ ಬೆಲೆ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗುದಿಲ್ರಿಪ್ಪ. ಅನ್ನೋರು ಏನತ್ರನ ಇರಿ 84 ಲಕ್ಷ ಜೀವರಾಶಿ ಒಳಗೆ ದೇವರದಾನ. ಆಹಾ. ದೇವರ ದೈದಿಂದ ಈ ಜಗತ್ತು ನಡೀತದ. ದವಾಖಾನಿಗೆ ಹೋಗಿರ್ತೀವಿ, ಡಾಕ್ಟರ್ ನೋಡ್ತಾನ, ಗುರು ನೋಡ್ತಾರ, ಎಲ್ಲಾರು ನೋಡ್ತಾರ. ಹೌದು. ಕಡಿ ಡಾಕ್ಟರ್ ಹೇಳ್ತಾನ, ನಿಮ್ಮ ದೇವ್ರಿಗೆ ಎಟ್ಟು ಬೇಡ್ಕೋರು ಯಪ್ಪ ತಾನ. ಹೌದ್ರಿಪ್ಪ. ಲಾಸ್ಟ್ ನಿಮ್ಮ ದೇವ್ರು ನಿಮ್ಮನ್ನ ಕೈ ಹಿಡಿತಾನೋ ಅನ್ನತಕ್ಕಂತ ಹಿಡಿತಾನೋ, ಮಾತನ್ನ ಇರ್ತದಲ್ಲ. ಹಂಗ ಇವತ್ತು ದೇವ್ರು ಬಹಳ ದೊಡ್ಡ ಮದಿ ಅಂತ ಹೇಳಿ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ತಂಗಿ ಮಾತಾಡಿ ಅಂತ ತಿಳಿದಾಗ ನಿನಗೆ ಕಮಿಟಿಯವರ ಸುಮಾರು ಖುಷಿಯಾಗಿ ಎಲ್ಲಾರು
ಅವ್ರ ಏನು ಮಾಡ್ಲಿ ನಾ ಕೂತಿದ್ಮೇಲೆ ಆಹಾ. ನೀ ನೂರ್ ನಾ ಯಾವ್ದಕ್ಕೆ ಪಟ್ಟಿ ಮಾಡಕ್ ತರತೀನಿ ಎಲ್ಲಾರು ಬರ ನೂರ್ ಕೂಡಿಸ್ಕೊಂಡ್ರು ಅಲ್ಲಿ ಹೋಗ ತಂಗಿಗೆ ಹಾಕಪ್ಪ ಕರ್ದಾಗ ಬಂದ್ ಹೌದು. ಈ ಲಕ್ಕವನ ಸಾಹಿತ್ಯವನ್ನ 5 ಚಾಲನ್ ಮಾಡಿದಾಳ ಅಂತ ಹೇಳಿದ್ರು ಸರ್. ಬಹುಶಃ ಹೌದು. ಒಂದ್ ರಾತ್ರಿ ಹಾಡ್ತಕ್ಕಂತ ಕೆಲಸ ಏನು ಮಾಡ್ಯಾಳ ತಂಗಿ ಮಾಡಿದಾಳ ಸರ್. ಹೌದು. ಈಗ ಮಾಳಿಗರಾಯನ ಮಾರ್ಗ 5 ಹಾಡು ಬಂದು ಅಂದ್ರೆ ಒಂದ್ ರಾತ್ರಿ, ಬೀರಾಣ ದೇವ್ರದ್ದು ಬತ್ತಾರ ಒಂದ್ ರಾತ್ರಿ, ಚಿಂಚಲಿ ಮಾಯವಂದ್ ಬತ್ತಂದ್ರೆ ಒಂದ್ ರಾತ್ರಿ, ಅಮೌಷದಿಂದ ಬತ್ತಂದ್ರೆ ಒಂದ್ ರಾತ್ರಿ, ಜಗದ್ಗುರು ರೇವಣಸಿಂದ 5 ಹಾಡು ಬರದ್ರ ಹೊತ್ತಿರ್ತದ. ಹಂಗಿವತ್ತು ಸ್ಟಾರ್ಟಿಂಗ್ ಬಂದ 10 ಗಂಟೆಗೆ ತಿಮ್ಮಿಟ್ರ ಮಂಗಳಾರತಿ ಆಗುತ್ತಕ್ಕ ಮೊದಲನೇ ಪದದ ಮುಂದೆ 5 ಪದ ಬೆಕ್ಕೇರಿ ಲಕ್ಕವನ ಬಗ್ಗೆ ಬರೆದಿರ್ತಕ್ಕಂತ ಸಾಹಿತ್ಯಗಾರರಲ್ಲಿ ಮೊದಲನೇ ಸಾಹಿತ್ಯಗಾರ ಯಾರ್ತಂತ ಕೇಳಿದ್ರ ಅದು ಮುಗುಳಿಯಾಳ ಸುಮಿತ್ರ ಅಂತ ಬಹಳ ಅಭಿಮಾನದಿಂದ ಈ ಹೌದ್ರಿಪ್ಪ ಸಂದರ್ಭದಲ್ಲಿ ಹೌದು 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 ತಂಗಿ ಪದ ಅಟ್ ಎಲ್ಲಾರ್ಗಿ ಕೊಡ್ಬೇಕ ಬೇಡಿದವ್ರಿಗೆ ಅದಕ್ಕೇನ್ ರೊಕ್ಕ ಅದು ಏನ್ ತಗೋಬೇಡ ಸರ ಹಾ. ಬಾಳ ಸಾಕಷ್ಟು ಮಂದಿ ಕಡೆ ನನ್ನ ಕಡೆ ಸಾಹಿತ್ಯ ಹೋಗ್ಯಾರ ಕರೆ ಹಾ. ಮನೆಗೆ ಬಂದು ರೊಕ್ಕ ಕೊಡಕ್ ಹೋದ್ರು ಅವ್ರ ಕಡೆ ಒಂದ್ 10 ರೂಪಾಯಿ ಹಿಡ್ದಿಲ್ರಿ ನಾ ಎಟ್ಟ ನಾನ ಸಾಹಿತ್ಯ ಇಸ್ಕೋಬೇಕಾದ್ರೆ ರೊಕ್ಕ ಕೊಟ್ಟು ಸಾಹಿತ್ಯ ಇಸ್ಕೊಂಡ್ ಸಣ್ಣಾಗಿದ್ದಾಗ ಅದು ನನಗ ಕಷ್ಟ ಆಗ್ಯದ. ಹಂಗ ನನಗ ಕಷ್ಟ ಅದ ಅನುಭವ ನನಗ ಹಿಂದ ಕಲಿಯವ್ರಿಗೆ ಆಗಬಾರ್ದು ತಿಳ್ಕೊಂಡು ರೊಕ್ಕ ತಗೊಳ್ಳಾರ್ದೆ ಸಾಹಿತ್ಯ ಕೊಟ್ಟಿನಿ ಸರ್ ನಾನು. ಬಹುಶಃ ಇದು ಇತಿಹಾಸ ಸರ್. ಯಾಕಂದ್ರೆ ಎಲ್ಲಾ ಮ್ಯಾಳಗಳ ನಾವೆಲ್ಲ ಗುರುವಿನ ಮಾಡ್ಕೊಂಡಾರ ಬಾಳ ಮಂದಿ ಅವಾಗ ಇತ್ತದ, ಈಗ ಅವರು ಬಿಟ್ಟಾರ, ಇಂಥವ್ರು ಹೆಚ್ಚಾದ್ರಲ್ಲ ಸಂಖ್ಯೆ. ಯಾಕಂದ್ರೆ ಶಿಷ್ಯ ಕಷ್ಟ ಪಡಬಾರದು. ಹಿಂದೇನೋ ಮಾಳಿಗರಾಯ ಹುಲಿ ಹಾಲು ತಂದು ಗುರುವಿಗಾಗಿ ದುಡ್ದಾನ, ಅಷ್ಟು ದುಡ್ಕೋದು ಬ್ಯಾಡ, ಬರೀ ಗುರುವಿನ ಮನೆಗೆ ಹೋಗಿ ಒಂದು ತಮಗೆ ನೀರು ಕುಡ್ದಾಕಿ ಪದ ನೀವು ಹಾಡಿದ್ರ ಅದ ಸಾಕಂತಕ್ಕಂಥ ಭಾಗ್ಯದ ಮಾತನ್ನು ಮಾತನಾಡಿರ್ತಕ್ಕಂಥ ಮುಗುಳಿಯಾಳ ಸಮುದ್ರ ಕಣ್ಣಿಗೆ ಧನ್ಯವಾದಗಳಿವ. ಯಾರು ಬೇಡ್ತಾರ ಫೋನ್ ನಂಬರ್ ಕೊಟ್ಟಿರ್ತೇವೆ. ಓಕೆ ಸರ್. ಗಂಟೆ ಸರ್ ಹೇಳ್ಯಾರಂದ್ರೆ ಜರ ಪದ ಕೊಡ್ಬೇಕಿವ. ಕೊಡ್ರಿ ಸರ್. ನಂತರ ತನ್ನಗಲ್ ಸಕುಬಾಯಿ ನೀನು ಇವ ನಿನಗ್ ಹೇಳಿ ಬಂದಿರ್ತಾವ. ಇಲ್ಲಿ ಬಂದಾಳ ನೋಡ್ರಿ ಪುಟಾಣಿ ರೀಕೆ ಸಿರ್ಕನಹಳ್ಳಿ ಸಕುಬಾಯಿ ಅಂದ್ರೆ ಈಕೆ ಎದ್ ನಿಲ್ತಂಗೆ. ಆಕಿನ ಕರ್ಸ್ಬೇಕಾದ್ರೆ 15,000 ರೂಪಾಯಿ ಬೇಕು ಸರ್. ಆಕೆ 15,000 ತಳಗೊಟ್ಟ ಭಂಡಾರ ಹಿಡಿದಿಲಿಕ್ಕೆ ಮೂರ್ತಿ ಸಾಣದಕ್ಕೆ ಕೀರ್ತಿ ಬಾಳ ದೊಡ್ಡದ. ಇವರು ಕೂಡ ಯಾರು ಶಿಷ್ಯಾರ ಅಂದ್ರೆ ನಮ್ಮ ಮುಗುಳಿಯಾಳ ಸುಮಿತ್ರಕ್ಕನ ಶಿಷ್ಯಾರ. ಅವ್ರ ಕಾರ್ಯಕ್ರಮ ಆಕೆ ಸ್ಪೆಷಲ್ ಆಗಿ ಕರೆಸಿದಾಳ ಇವತ್ತು. ಮಾರುತಿ ಬೆಕ್ಕೇರಿ ಅವ್ರು ಬಂದಿದ್ದಾರೆ ಸರ್. ಅವ್ನು 5 ಗಂಟೆ ಆತ್ರ ಕರೆಕ್ಟ್ ಹೋಗ್ತಾನೆ ಸರ್. ಅವ್ನ ಬದಲ್ ಹೇಳ್ತಾ ಇದ್ದಾನೆ ಸರ್. ಅದಕ್ಕೆ ಗುರು ಹೇಳ್ತಾರೆ ಹೆಂಗ ದುಡಿಬೇಕಂದ್ರ ಬೆವ್ರ ಹನಿ ಬರುವಂಗ ದುಡಿ, ಶಿವನಾಮ ನುಡಿ. ಬೆವರು ಬರುವಂಗ ದುಡಿ, ಶಿವನಾಮ ನುಡಿ, ಧರ್ಮ ಜಾಗ್ರತದಂತೆ ನಡೆ, ಇವು ಯಾವ ನೀಗದಿದ್ದರೆ ಮೇಲ್ಗಡೆ ನಡೆ ಅಂತ ಕವಿ ಬರ್ದಿದ್ದಾನೆ. ಡೊಳ್ಳಿನ ಪದ ಕೇಳಾಕಲ್ಲ ಯೂಟ್ಯೂಬ್ ತೆಗೆದುಕೊಂಡು ಬಂದು ನಾಡಿನ ತುಂಬೆಲ್ಲ ಬಿತ್ತರಿಸಿ 5 ಗಂಟೆಕಂದ್ರ ತನ್ನ ಜಾಗ ಖಾಲಿ ಮಾಡ್ತಾನ. ಮತ್ತೆ ಹೋಗಬೇಕು, ಆಕಳ ಹಾಲನ್ನು ಹಿಂಡಬೇಕು, ಎಮ್ಮೆ ಹಾಲು ಹಿಂಡಬೇಕು, KMF ವಿವೇಕರಾವಣ್ಣ ಪಾಟೀಲ್ ರವ್ರು ಡೇರಿಗೆ ಹಾಕಬೇಕು. ಅಂತ ಕಾಯಕದವ್ ಯಾರು ಬಂದಾರ ಅದಕ್ಕೆ ಮಾರುತಿಯನ್ನ ಬೇಕೇರವ್ರು ತಮಗೂ ಕೂಡ ಹೃದಯಪೂರ್ವಕವಾದಂತ ಅಭಿನಂದನೆ ಸರ್. ಸತ್ಯ ಮಾಸ್ತರ. ಯಾಕಂದ್ರ ಮುಂಜಾನೆ ಫೋನ್ ಹಚ್ಚಿ ನಾನು ಕರೆದಿನ್ರಿ ಅವ್ರಿಗೆ. ಬೆಕ್ಕೇರಿ ಲಕ್ಕ ಮುಂದೆ ಒಂದು 5 ಹಾಡು ಹೊಸವ ಮಾಡಿನಪ್ಪ, ಜಗತ್ ತುಂಬಾ ಬಿಡ್ಬೇಕಾಗ್ಯದ, ಎನ್ನ ಯೂಟ್ಯೂಬ್ ಮಾಡಕ್ ಬಾ ತಿಳ್ಕೊಂಡು ಅವನು ವಿನಂತಿ ಕೇಳಿದಾಗ ನಮ್ಮ ಕರೆಗೆ ಹೋಗೊಟ್ಟು ಬಂದ. ನನ್ನ ಎಲ್ಲಾ ಕೆಲಸ ಬದಿಗಿಟ್ಟ ಸರ್ ಹೇಳಿದ ಮಾತು ಸತ್ಯದ, ಹೌದಿಲ್ಲ? ಲಕ್ಷ್ಮಣನ ಸೀಮಕ್ಕನವರ ದಂಡಾಪುರದಿಂದ ಇಡೀ ಕಲಾವಿದ್ರ ಬೆನ್ನೆಲವ್ರಿ ಅವ. ನಾ ಸುಮಿತ್ರಕ್ಕ ಮುಗುಳ್ಯಾಳ ಒಂದ ಹೇಳುದಿಲ್ಲ, ಇಡೀ ಎಷ್ಟು ಮಂದಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರದಾಗ ಡೊಳ್ಳಿ ನಾಡ ಹಾಡಾಡ್ದಾರಲ್ಲ, ಯಾರಿಗಾರ ತೊಂದರೆ ಆಗೈತೆ ಅಣ್ಣ ಲಕ್ಷ್ಮಣನತ್ತ ಫೋನ್ ಮಾಡ್ರ 12 ಗಂಟೆ ಗಾಡಿ ತಗೊಂಡ್ ಬರ್ತಕ್ಕಂತ ಕಲಾವಿದ್ರ ಬೆನ್ನೆಲವ್ ಯಾರಾದ್ರ ಲಕ್ಷ್ಮಣನ ಸೀಮಕ್ಕನವ್ರು ಆಗಮಿಸಿದ್ದಾರೆ. ಅವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ. ಅವರು ಕೂಡ 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಇನ್ನು ಭರಮಪ್ಪ ಮಾವ ಪೂಜೇರಿ, ಮಹೇಶ್ ಮಾವ ಪೂಜೇರಿ ಕಂಕನೋಡಿ ಅವರು ಎಲ್ಲರೂ ಕೂಡ್ಕೊಂಡು ಅವರು ಕೂಡ ಒಂದು 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ. ಈ ಎಲ್ಲಾ ಹಣವನ್ನ ಅಕ್ಕ ಒಂದು ಚಾಲ ಆದ ನಂತರ ಚಂದಂಗ್ ಸ್ವೀಕಾರ ಮಾಡ್ಬೇಕು. ಈಗ ಚಾಲ ಹಾಡಿದ್ರೆ ಕುತ್ತು ಜನ ಹೆಂಗ್ ಕೇಳಾಕತ್ತಾರಲ್ಲ ಈ ಕಡೆ ಲಕ್ಷ ಕೊಟ್ಟು ಒಬ್ರದು 1 ಲಕ್ಷ ಬೇರೆ ಕಡೆ ಹೋಗಿರ್ಬಾರ್ದು. ಅಪ್ಪ ಸಾಬ್ ಎರಗುದಿರಿ ಸರ್, ನನ್ನ ಜೊತೆ ಬಂದಿದ್ರಿ, ಎಲ್ಲಿದಿರಿ? ದಯಮಾಡಿ ವೇದಿಕೆ ಬಲಭಾಗದಲ್ಲಿ ಬರ್ಬೇಕು ಸರ್. ಅಪ್ಪ ಸಾಬ್ ಎರಗುದಿರಿ ಅವರು ಊಟ ಮಾಡಿರಲಿಲ್ಲ ಗೊತ್ತಿಲ್ಲ, ನಾನು ಭೇಟಿ ಆಗ್ಬೇಕು ತಮಗೆ. ಓಕೆ ಸರ್, ಮಧ್ಯಾಹ್ನ ಪ್ರಾರಂಭ ಮಾಡ್ಬೇಕು ತಮ್ಮಲ್ಲಿ ವಿನಂತಿ. ಓಕೆ ಸರ್.